ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರಿಂಗ್ ಲೈಟ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ನಾನು ಯೂಶ್ವಲಿ ಸನ್ಲೈಟಿಗೆ ಮಾಡೋದು ವಿಡಿಯೋ. ಓಕೆ, ಲಾಸ್ಟ್ ಟೈಮ್ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕು, ಅದು ಬಂದುಬಿಟ್ಟು ಲೈಕ್ ಟೈಪಿಂಗ್ ಏನಾದರೂ ಕೆಲಸ ಇದ್ದರೆ ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ನಾನು ಯಾರಾದರೂ ಈ ಥರ ಕೇಳಿದ ಕೂಡಲೇ ಏನು ಮಾಡ್ತೀನಿ ಅಂತ ಹೇಳಿದರೆ ಗೂಗಲ್ಗೆ ಹೋಗ್ತೀನಿ. ಗೂಗಲ್ಗೆ ಹೋಗಿ ಆ ಥರ ಒಂದು ಟೈಟಲ್ ಅಂದರೆ ಟೈಪಿಂಗ್ ಜಾಬ್ ಆನ್ಲೈನ್ ಪಾರ್ಟ್ ಟೈಮ್ ಅಂತ ಹುಡುಕ್ತೀನಿ. ನಾನು ಅದೇ ಫಸ್ಟ್ ಮಾಡೋದು ಯೂಶ್ವಲಿ, ಆಯಿತಾ. ಸೊ ಅಲ್ಲಿ ನಂಗೆ ಏನಂತ ಹೇಳಿದ್ರೆ ತುಂಬಾ ಸೈಟ್ ಗೂಗಲ್ ಕೊಡ್ತದೆ, ಅಂದರೆ ಈ ಸೈಟಲ್ಲಿ ಇದೆ ಅಂತ ಸಜೆಷನ್ ಕೊಡ್ತದೆ ಗೂಗಲ್. ಸೊ ನಾನೇನು ಮಾಡ್ತೀನಿ, ಅದರಲ್ಲಿ ಯಾವುದು ಜೆನ್ಯೂನ್ ಅಂತ ನೋಡ್ತೀನಿ. ಮತ್ತು ನನಗೆ ಜೆನ್ಯೂನ್ ಅಂತ ಅನಿಸಿದ್ರೆ, ಎಲ್ಲ ಓಕೆ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನಾನು ಯೂಶ್ವಲಿ ಫಾಲೋ ಮಾಡೋ ಪ್ರೊಸೀಜರ್. ಸೊ ಅವ್ರು ಹೇಳಿದ್ರು ಅಂತ ನಾನಿನ್ನೆ ಗೂಗಲ್ ಮಾಡಿದೆ. ಗೂಗಲ್ ಮಾಡಿ ನೋಡ್ತೀನಿ, ಒಂದು ಹೈರ್ ಇನ್ ಗ್ಲೋಬಲ್, ಆಯ್ತಾ, ಈ ಸೈಟ್ ಹೆಸರು. ಓಕೆ, ಗೂಗಲ್ ಹತ್ರ ಕೇಳಿದ್ರೆ ಇಸ್ ಇಟ್ ಜೆನ್ಯೂನ್ ಅಂತ ಗೂಗಲ್ ಹೇಳ್ತಾ ಇದೆ. ನೋಡಿ, ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಇಟ್ಸ್ ಅ ಜೆನ್ಯೂನ್ ಅಂತ, ಅಂದ್ರೆ ಫೇಕ್ ಕಂಪನಿ ಅಲ್ಲ, ಅದು ಜೆನ್ಯೂನ್ ಕಂಪನಿ ಅಂತ ಗೂಗಲ್ ಹೇಳ್ತು. ಓಕೆ, ಗೂಗಲ್ ಹೇಳ್ತಾ ಅಲ್ವಾ, ಓಕೆ ಫೈನ್ ಅಂತ ಅನ್ಕೊಂಡೆ. ಮತ್ತೇನ್ ಮಾಡಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ಗೆ ಬಂದೆ. ಯೂಟ್ಯೂಬ್ಗೆ ಬಂದು ನೋಡೋಣ ಯೂಟ್ಯೂಬ್ ಅಲ್ಲಿ ಜನರು ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಲೈಕ್ ಯೂಟ್ಯೂಬರ್ಸ್ ಇರ್ತಾರಲ್ವಾ, ಅವರು ಅದ್ರ ಬಗ್ಗೆ ರಿವ್ಯೂ ಎಲ್ಲ ಮಾಡ್ತಾ ಇರ್ತಾರಲ್ವಾ. ಸೊ ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ಹೈರ್ ಇನ್ ಗ್ಲೋಬಲ್ ಅಂತ ಹಾಕ್ಬಿಟ್ಟೆ. ಒಂದು ತುಂಬಾನೇ ವಿಡಿಯೋಸ್, ನಾನು ಕನ್ನಡದವ್ರದ್ದು ನೋಡಿಲ್ಲ, ನಾನು ಹಿಂದಿ ಅವರದ್ದು ನೋಡಿದ್ದೇನೆ. ತುಂಬಾನೇ ವಿಡಿಯೋಸ್ ಪೋಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ. ಸೊ ನಾನು ಅನ್ಕೊಂಡೆ, ಮತ್ತೆ ವ್ಯೂಸ್ ನೋಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದ್ರದ್ದು. ವ್ಯೂಸ್ ಎಲ್ಲ ಲೈಕ್ 25 ಲಕ್ಷ ಜನ ನೋಡಿದ್ದಾರೆ ಒಂದು ವಿಡಿಯೋ. ಇನ್ನೊಂದು ನೋಡ್ತಿದ್ದೀನಿ 30 ಲಕ್ಷ ನೋಡಿದ್ದಾರೆ. ಅಂದ್ರೆ ಇವಾಗ ಆಡಿಯನ್ಸ್ ಆಗಿ ನಾವು ಹೋದ್ರೆ ಯಾರಾದ್ರೂ ಈ ತರ ವ್ಯೂಸ್ ನೋಡಿದ್ರೆ ನಾವ್ ಏನಂತ ಅನ್ಕೊಂತೀವಿ, ಅದು ಜೆನ್ಯೂನ್ ಕಂಪನಿ. ಯಾಕಂತ ಹೇಳಿದ್ರೆ ಇಷ್ಟು ಜನ ಶೇರ್ ಮಾಡಿರ್ತಾರೆ ಮತ್ತು ಇಷ್ಟು ಜನ ನೋಡಿರ್ತಾರೆ ಅಂತ ಹೇಳಿದ್ರೆ ಜೆನ್ಯೂನ್, ಅವ್ರಿಗೆ ಕೆಲಸ ಸಿಕ್ಕಿರ್ತದೆ, ಕೆಲಸ ಮಾಡ್ತಾ ಇರ್ತಾರೆ. ಸೊ ಬೇರೆಯವ್ರಿಗೂ ಹೇಳ್ತಾರೆ, ಸೊ ಅದಕ್ಕೆ ವ್ಯೂಸ್ ಬರ್ತದೆ ಅಂತ ಥಿಂಕ್ ಮಾಡ್ತೀವಿ. ನಾನು ಕೂಡ ಆ ತರ ಥಿಂಕ್ ಮಾಡಿದೆ. ಕಮೆಂಟ್ ಸೆಕ್ಷನ್ ನೋಡಿದೆ, ಅಯ್ಯೋ ನಂಗೆ ವರ್ಕ್ ಸಿಕ್ಕಿತು ಹಾಗೆ ಹೀಗೆ ಅಂತೆಲ್ಲ ಇತ್ತು. ಸೊ ನನ್ನ ತಲೆಗೆ ಏನ್ ಬಂದ್ಬಿಡ್ತು, ಓಕೆ ಇದು 100% ಜೆನ್ಯೂನ್ ಅಂತ, ಆಯ್ತಾ. ಅದಾದ್ಮೇಲೆ ಏನ್ ಮಾಡಿದೆ, ವಾಪಸ್ ಗೂಗಲ್ಗೆ ಬಂದೆ, ಆ ಸೈಟ್ ಓಪನ್ ಮಾಡಿದೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಆ ಸೈಟ್ ಹೇಗ್ ಕಾಣುತ್ತೆ ಎಲ್ಲ ಹೇಳ್ತೀನಿ, ಓಕೆನಾ. ಈ ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ಇದು ಬಂದ್ಬಿಟ್ಟು ವೆಬ್ಸೈಟ್ ಹೈರ್ ಇನ್ ಗ್ಲೋಬಲ್, ಓಕೆನಾ. ಸೊ ಈ ತರ ಇರುತ್ತೆ ಅವ್ರ ವೆಬ್ಸೈಟ್. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಅಲ್ಲಿ. ಇವರದು ಕೆಲಸ ಏನು ಅಂತ ಹೇಳಿದ್ರೆ, ಇವರು ಒಂದು ನಿಮ್ಗೆ PDF ಫೈಲ್ ಕೊಡ್ತಾರೆ. ನಿಮ್ಗೆ ಎಲ್ರಿಗೂ ಗೊತ್ತಲ್ವಾ PDF. ಅದನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಟೈಪ್ ಮಾಡ್ಬೇಕು. ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿ ನೀವು ಅದನ್ನ ಅವರಿಗೆ ಮೇಲ್ ಮಾಡ್ಬೇಕು. ಅವರು ನಿಮ್ಗೆ ಮೇಲ್ ID ಕೊಡ್ತಾರೆ, ಅದಕ್ಕೆ ನೀವು ಮೇಲ್ ಮಾಡ್ಬೇಕು ಅಂತ ಹೇಳ್ತಾರೆ, ಆಯ್ತಾ. ನೀವು ಮೇಲ್ ಮಾಡಿದ್ಮೇಲೆ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಆತರ ಏನೋ ಕೇಳ್ತಾರೆ, ನಿಮ್ಗೆ ಹಣ ಕೊಡ್ತಾರೆ ಅಂತ ಹೇಳ್ತಾರೆ, ಆಯ್ತಾ. ಸೊ ನೋಡಿ, ನಾನು ವೆಬ್ಸೈಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ, ವಿ ಬಿಲೀವ್ ಇನ್ ಎಕ್ಸಲೆನ್ಸ್. ನೋಡಿ, ಪಾಸಿಟಿವ್ ರಿವ್ಯೂ 91% ಅಂತೆ, ಸಪೋರ್ಟ್ ಆಫ್ಟರ್ ಜಾಯ್ನಿಂಗ್ 97% ಅಂತೆ, ಪೇಮೆಂಟ್ ಆನ್ ಟೈಮ್ 99% ಅಂತೆ. ಎಲ್ರೂ ನಂಬ್ತಾರೆ ಇದನ್ನ ನೋಡಿದ್ರೆ. ನನ್ನ ಸೇರಿಸಿ ಎಲ್ರು ಯಾರು ಈ ಸೈಟ್ಗೆ ಬರ್ತಾರೆ ಆ ತರ ಒಂದು ಅವ್ರು ಏನ್ ಮಾಡಿದ್ದಾರೆ, ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ, ಓಕೆನಾ. ಸೊ ನೋಡಿ, ಈ ತರ ಇದೆ. ಮತ್ತೆ ನೋಡಿ, ಪೇಮೆಂಟ್ ಪ್ರೂಫ್ ಕೂಡ ಹಾಕಿದ್ದಾರೆ ಅವರು, ನಾವು ಪೇಮೆಂಟ್ ಮಾಡಿದೀವಿ ಅಂತ. ಅವ್ರದ್ದು ಅಡ್ರೆಸ್ ಕೂಡ ಹಾಕಿದ್ದಾರೆ. ಅದು ಎಷ್ಟು ನಿಜನೋ ಎಷ್ಟು ಫೇಕ್ ನಾವು ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಪೇಮೆಂಟ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ, 2024 ಪೇಮೆಂಟ್ ಪ್ರೂಫ್. ನೋಡಿ, ಈ ತರ ಪೇಮೆಂಟ್ ಪ್ರೂಫ್ ಕೂಡ ಹಾಕಿದ್ದಾರೆ, ಓಕೆನಾ. ನೋಡಿದ್ಮೇಲೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಪ್ಲೈ ಮಾಡೇ ಬಿಡೋಣ, ಇದಂತೂ ಫೇಕ್ ಆಗಿರ್ಲಿಕ್ಕಿಲ್ಲ, ಅಪ್ಲೈ ಮಾಡೇ ಬಿಡೋಣ ಅಂತ ಹೇಳಿ ಅಪ್ಲೈ ಮಾಡಕ್ ಹೋದೆ. ನೋಡಿ, ಅಪ್ಲೈ ಮಾಡುವಾಗ ಈ ತರ ಒಂದು ವಿಂಡೋ ಓಪನ್ ಆಗ್ತದೆ. ನಾನು ನಿಮ್ಗೆ ಎಲ್ಲ ವಿಡಿಯೋ ತೋರಿಸ್ತಾ ಇದ್ದೀನಿ, ಆಯ್ತಾ. ಸೊ ನಾನು ಇಲ್ಲಿ ಏನೋ ಕೊಟ್ಟಿದ್ದಾರೆ, ಜಾಸ್ತಿ ಓದಕ್ ಹೋಗಿಲ್ಲ. ಏನೋ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮ್ ಇನ್ಫಾರ್ಮೇಶನ್, ಸ್ಕೆಡ್ಯೂಲ್ ಅಂಡ್ ಇನ್ಕಮ್ ಡೀಟೇಲ್ಸ್ ಅಂತೆ, ಕ್ಲಿಕ್ ಹಿಯರ್ ಟು ನೋ ಹೌ ಟು ವರ್ಕ್ ಇನ್ ಎಕ್ಸಾಮ್ ಅಂತೆ, ಕ್ಲಿಕ್ ಹಿಯರ್ ಫಾರ್ ಡೆಮೋ ವರ್ಕ್ ಅಂತೆ. ಅದು ನಾನು ಅಷ್ಟು ಫೋಕಸ್ ಮಾಡಕ್ ಹೋಗಿಲ್ಲ. ನಂಗೆ ಎಲ್ಲಿ ಫ್ರೀ ಇದೆ ನೋಡಿ ಅದೇ ನಂಗೆ ಕಾಣೋದು, ಓಕೆನಾ. ನಾನು ಯಾವತ್ತು ₹1 ಕೊಡಲ್ಲ, ಅಂದ್ರೆ ಈ ತರ ಎಲ್ಲ ಕೆಲ್ಸಕ್ಕೆಲ್ಲ ನಾನು ₹1 ಸ್ಪೆಂಡ್ ಮಾಡಲ್ಲ, ಆಯ್ತಾ. ನಾನು ನಿಮ್ಗೆ ಕೂಡ ಹೇಳ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಯಾವತ್ತು ₹1 ಕೂಡ ಕೆಲ್ಸಕ್ಕಂತ ಕೊಡ್ಬೇಡಿ, ಆಯ್ತಾ. ನೀವೇನೋ ಟ್ರೈನಿಂಗ್ ತಕೊಂತೀರಾ, ಹಣ ಕೊಡಿ. ಬಟ್ ಕೆಲ್ಸಕ್ಕೆ ಯಾವಾಗ ನೀವು ಒಂದು ಜಾಬ್ ಸರ್ಚ್ ಮಾಡ್ತೀರಾ, ಒಂದು ಜಾಬ್ ಇದು ಮಾಡ್ತೀರಾ, ಅಪ್ಲೈ ಮಾಡ್ತೀರಾ, ₹1 ಕೊಡ್ಬೇಡಿ. ಯಾಕಂತ ಹೇಳಿದ್ರೆ ಅದು ಫೇಕ್, ಓಕೆನಾ. ಸೊ
ಸೊ ನಾನಿಲ್ಲಿ ಎಕ್ಸಾಮ್ ಇದು ಕ್ಲಿಕ್ ಹಿಯರ್ ಟು ಅಪ್ಲೈ ವಿದೌಟ್ ಎಕ್ಸಾಮ್ ಕ್ಲಿಕ್ ಮಾಡಿದೆ. ಅದು ಕ್ಲಿಕ್ ಮಾಡುವಾಗ ಈ ತರ ಒಂದು ನಂಗೆ ವಿಂಡೋ ಓಪನ್ ಆಯ್ತು. ಸೊ ಈ ತರ ಒಂದು ವಿಂಡೋ ಆಯ್ತು ಬಂತು. ನೋಡಿ, ಅಪ್ಲಿಕೇಶನ್ ವಿದೌಟ್ ಎಕ್ಸಾಮ್ ಫೀಸ್ ಈಸ್ ಅವೈಲೇಬಲ್ ಇಫ್ ಯು ಹ್ಯಾವ್ ಅ ಟೈಪಿಂಗ್ ಅಕ್ಯುರಸಿ ಸರ್ಟಿಫಿಕೇಟ್ ಫ್ರಮ್ ಎನಿ ರಿಜಿಸ್ಟರ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್. ಇದು ಏನೋ ಫ್ರೀ ಆಗಿ ಎಕ್ಸಾಮ್ ಫೀಸ್ ಇಲ್ಲದೆ ಇದಕ್ಕೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಏನೋ ಟೈಪಿಂಗ್ ಸರ್ಟಿಫಿಕೇಟ್ ಇರ್ಬೇಕಂತೆ, ಟೈಪಿಂಗ್ ಸ್ಪೀಡ್ ಆಯ್ತಾ. ಅವರಿಗೊಂದು ಟೈಪಿಂಗ್ ಸ್ಪೀಡ್ ಇಷ್ಟಿರ್ಬೇಕಂತ ಅವ್ರಿಗೇನೋ ಇದೆ ಅಂತೆ. ಸೊ ಅದ್ರದ್ದೊಂದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರ್ಬೇಕಂತೆ. ಯೂಶುವಲಿ ಎಲ್ಲರೂ ಇದು ಕೇಳ್ತಾರೆ ಅಂತ ಹೇಳ್ತಾರೆ. ನೀವು ಟೈಪಿಂಗ್ ವರ್ಕ್ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ಈ ತರ ಕೇಳ್ತಾರೆ ಟೈಪಿಂಗ್ ಸರ್ಟಿಫಿಕೇಟ್ ಆಯ್ತಾ. ಸೊ ನಂಗೆ ಅಂತ ಹೇಳಿದ್ರೆ ಯೂಶುವಲಿ ನಂಗೆ ಗೊತ್ತು ಅಂದ್ರೆ ಟೈಪಿಂಗ್ ಇದು ನನ್ನ ಹತ್ರ ಇದೆ ಆಯ್ತಾ. ನಾನು ಆಲ್ರೆಡಿ ಬೇರೆ ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ. ಸೊ ಟೈಪಿಂಗ್ ಅಕ್ಯುರಸಿ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ ಆಯ್ತಾ. ಅಂದ್ರೆ ಫ್ರೀ ಆಗಿ ಕೂಡ ಸಿಗ್ತದೆ ಕೆಲವೊಂದು ವೆಬ್ಸೈಟ್ ಅಲ್ಲಿ. ನಾನು ನಿಮ್ಗೆ ಬೇಕಾದ್ರೆ ರೆಫರ್ ಮಾಡ್ತೀನಿ, ಇದಕ್ಕಲ್ಲ ಈ ವರ್ಕಿಗಲ್ಲ, ಬಟ್ ಯಾವುದೇ ಬೇರೆ ಏನಾದ್ರು ಜೆನ್ಯೂನ್ ವರ್ಕ್ ಇದ್ರೆ ಅವಾಗ ನಾನು ನಿಮ್ಗೆ ರೆಫರ್ ಮಾಡ್ತೀನಿ, ಓಕೆನಾ. ಲೈಕ್ ಸೊ ನನ್ನ ಹತ್ರ ಇದೆ ಇದು. ಸೊ ನಂಗೇನ್ ಟೆನ್ಷನ್ ಇಲ್ಲ. ಸೊ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲೊಂದು ಮೇಲ್ ಕೊಟ್ಟಿದ್ದಾರೆ ನೋಡಿ, join@hiringlobal.com. ಅವ್ರಿಗೆ ಇದು ಮೇಲ್ ಮಾಡ್ಬೇಕಂತೆ ಟೈಪಿಂಗ್ ಅಕ್ಯುರಸಿ ಸರ್ಟಿಫಿಕೇಟ್. ಅವ್ರು ವಿದಿನ್ 3 days ಒಂದು ಅಪ್ರೂವಲ್ ಕೋಡ್ ಕೊಡ್ತಾರಂತೆ. ಆ ಅಪ್ರೂವಲ್ ಕೋಡ್ ಇಟ್ಕೊಂಡು ನಾವು ಇದಕ್ಕೆ ಜಾಬಿಗೆ ಅಪ್ಲೈ ಮಾಡ್ಬೇಕಂತೆ. ಒಂದು ಸಲ ಅಪ್ರೂವಲ್ ಕೋಡ್ ಬಂದ್ಮೇಲೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಫಾರ್ಮ್ ಅನ್ನು ಫಿಲ್ ಮಾಡ್ಬೇಕಾಗ್ತದೆ. ಲೈಕ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಫೋನ್ ನಂಬರ್, ಇಮೇಲ್ ಅಡ್ರೆಸ್, ಅಡ್ರೆಸ್ 1, ಅಡ್ರೆಸ್ 2, ಈ ತರ ಎಲ್ಲ ಇದನ್ನೆಲ್ಲ ಫಿಲ್ ಮಾಡಿ ಅಪ್ರೂವಲ್ ಕೋಡ್ ಅವ್ರು ಕೊಟ್ಟಿರ್ತಾರಲ್ಲ ಅದನ್ನ ಫಿಲ್ ಮಾಡಿ ಅಪ್ಲೈ ನಾವ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ ಆಯ್ತಾ ಈ ಜಾಬ್ಗೆ, ಓಕೆನಾ. ಇದು ನಾನ್ ಮಾಡಿದ್ದು ಪ್ರೊಸೀಜರ್. ಹಾಗೆ ನನ್ನ ಫ್ರೆಂಡ್ಗೂ ಕೂಡ ನಾನು ಹೇಳಿದೆ ಈ ತರ ಒಂದು ಜಾಬ್ ಇದೆ, ನಾನು ನೋಡಿದೆ, ನಂಗೇನೋ ಜೆನ್ಯೂನ್ ಅನಿಸ್ತಾ ಇದೆ. ಬಟ್ ನಾನು ಯಾವುದೇ ತರ ಹಣ ಕೊಡಲ್ಲ, ಸಿಕ್ಕಿದ್ರೆ ಸಿಗ್ತದೆ, ಇಲ್ಲ ಅಂತ ಹೇಳಿದ್ರೆ ಸಿಕ್ಕಿದ್ರೆ ನಂಗೇನಾದ್ರೂ ಈ ಜಾಬ್ ಏನಾದ್ರು ಸಿಕ್ಕಿದ್ರೆ ಇದ್ರ ಮೇಲೆ ನಾನೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬಿಡ್ತೀನಿ ಅಂತ ಹೇಳಿದ್ದೆ. ಅವನು ಏನು ಅಪ್ಲೈ ಮಾಡ್ದ ಈ ಜಾಬ್ಗೆ. ಬಟ್ ಅವನ್ ಏನ್ ಮಾಡ್ದ ಅಂತ ಹೇಳಿದ್ರೆ ನಾನಿವಾಗ ವಿದೌಟ್ ಎಕ್ಸಾಮ್ ಫೀ ಅಲ್ವಾ, ಯಾಕಂತ ಹೇಳಿದ್ರೆ ಅವನ ಹತ್ರ ಯಾವುದೇ ಟೈಪಿಂಗ್ ಅಕ್ಯುರಸಿ ಸರ್ಟಿಫಿಕೇಟ್ ಇರ್ಲಿಲ್ಲ. ಸೊ ಅವನೇನ್ ಮಾಡ್ದ ಅಂತ ಹೇಳಿದ್ರೆ ವಿತ್ ಎಕ್ಸಾಮ್ ಫೀಸ್ ಅವನು ಅಪ್ಲೈ ಮಾಡ್ದ. ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ. ಫಸ್ಟ್ಗೆ ಒಂದಲ್ಲಿ ನಿಮ್ಗೆ UPI ID ಕೊಟ್ಟಿರ್ತಾರೆ, ಯಾರೆಲ್ಲ ವಿದೌಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅವರಿಗೆ ಆಯ್ತಾ. ಸೊ 590 ರೂಪಾಯಿ ಅದಕ್ಕೆ ನೀವು ಪೇ ಮಾಡ್ಬೇಕಾಗ್ತದೆ. ಕೆಲವೊಬ್ರು ಅನ್ಕೊಂತಾರೆ ಓಕೆ ಗಂಟೆಗೆ ಇಷ್ಟು ದುಡಿತೀನಂತೆ, 1,000 2,000 ಅರ್ನ್ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು 590 ಅಲ್ವಾ, ಓಕೆ ಪರವಾಗಿಲ್ಲ ಅಂತ ಅನ್ಕೊಂಡು ನಂಬ್ತಾರೆ. ಎಲ್ರು ತುಂಬಾ ಜನ ನಂಬ್ತಾರೆ. ಮತ್ತೆ ಏನ್ ಮಾಡ್ತಾರೆ 590 ಪೇ ಮಾಡಿ ಅವರಿಗೇನು exam@hiringlobal.com ಇದೆಯಲ್ಲ ಅವರಿಗೆ ಉಂಟಲ್ಲ ಮೇಲ್ ಮಾಡ್ಬೇಕು, ನಾನು ಪೇ ಮಾಡಿದ್ದೀನಿ ಅಂತ ಪ್ರೂಫ್ ಅವರಿಗೆ ಮೇಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಎಲ್ರು ಜೆನ್ಯೂನ್ ಅಂತ ಅನ್ಕೊಂಡು ಪೇ ಮಾಡಿ ಅವರಿಗೆ ಪ್ರೂಫ್ ಮೇಲ್ ಮಾಡ್ತಾರೆ. ಅದಾದ್ಮೇಲೆ ಇದು ಫಾರ್ಮ್ ಫಿಲ್ಅಪ್ ಮಾಡ್ತಾರೆ, ಸೇಮ್ ಫಾರ್ಮ್ ಫಿಲ್ಅಪ್ ಮಾಡ್ತಾರೆ ವಿತ್ ಇಲ್ಲಿ ಮಾತ್ರ ಟ್ರಾನ್ಸಾಕ್ಷನ್ ID ಉಂಟಲ್ಲ ಅದು ಮೆನ್ಷನ್ ಮಾಡಿ ಅಪ್ಲೈ ಮಾಡ್ತಾರೆ ಆಯ್ತಾ. ಸೊ ನನ್ನ ಫ್ರೆಂಡ್ ಕೂಡ ಈ ತರ ಮಾಡಿದಾನೆ. ಮಾಡಿದ್ಮೇಲೆ ಅವನಿಗೆ ನಂಗೆ ಯಾವುದೇ ತರ ರೆಸ್ಪಾನ್ಸ್ ಬಂದಿಲ್ಲ, ನಾನು ಅಂದ್ರೆ ಹಣ ಕಟ್ಟಿಲ್ಲ ಅಲ್ವಾ, ನಂಗೆ ಯಾವುದೇ ತರದ ರೆಸ್ಪಾನ್ಸ್ ಬಂದಿಲ್ಲ. ಆದ್ರೆ ನನ್ನ ಫ್ರೆಂಡಿಗೆ ರೆಸ್ಪಾನ್ಸ್ ಬಂದಿದೆ ಅವ್ರ ಕಡೆಯಿಂದ. ಸೊ ಅವನಿಗೆ ವರ್ಕ್ ಕೂಡ ಸಿಕ್ಕಿದೆ, ಓಕೆನಾ. ಸೇಮ್ ವರ್ಕ್ ನಾನು ಹೇಳ್ದಂಗೆ ಲೈಕ್ PDF ಇರುತ್ತೆ, ಅದನ್ನ ನೋಟ್ ಪ್ಯಾಡ್ ಅಲ್ಲಿ ಬರೆದು ಅವರಿಗೆ ಕೊಡುವಂತ ಕೆಲಸ, ಓಕೆನಾ. ಸೊ ಪಾಪ ಅವನು ಕಷ್ಟಪಟ್ಟು ಮಾಡಿದಾನೆ ಎಲ್ಲ ಕೊಟ್ಟಿದ್ದಾನೆ. ಸುಮ್ನೆ ರಿಜೆಕ್ಟ್ ಮಾಡಿದ್ದಾರೆ, ಏನು ರೀಸನ್ ಇಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಕೆಲಸನ. ಸೊ ನಾನ್ ನಿಮ್ಗೆ ಹೇಳೋದು ಒಂದೇ ಒಂದು ಮಾತು, ಯಾರ್ಯಾರ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಾನು ನಿಮ್ಗೆ ಒಂದೇ ಒಂದು ಮಾತು ಹೇಳೋದು ಏನಂತ ಹೇಳಿದ್ರೆ ಈ ತರ ಟೈಪಿಂಗ್ ವರ್ಕ್ ಏನಾದ್ರು ಇದ್ರೆ ಜೆನ್ಯೂನ್ ಕಂಪನಿ, ನಿಮ್ಗೆ ಇವಾಗ ಪರಿಚಯದವರು ಒಬ್ರು ಮಾಡ್ತಾ ಇದಾರೆ, ಹಣ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪನಿ ಎಲ್ಲೋ ಇದೆ, ಕನ್ಫರ್ಮ್ ಇದೆ ಅವರಿಗೆ ಮಾಡ್ತಾ ಇದಾರಂತೆ, ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಅವರು ಜೆನ್ಯೂನ್ ಆಗಿರ್ತದೆ, ಅದು ಫೇಕ್ ಆಗಿರಲ್ಲ. ಇಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಜಾಬ್ಸ್ ಇರ್ತದೆ, ಅದು ಕೂಡ ಜೆನ್ಯೂನ್, ಕಣ್ಣು ಮುಚ್ಕೊಂಡು ನಂಬೋದು ಆಯ್ತಾ. ಇದು ಯಾವ್ದಾವ್ದೋ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದು ಅಂದ್ರೆ ಹಣ ಕೊಟ್ಟು, ಅಂದ್ರೆ ನಾನಿವಾಗ ಹಣ ಕೊಟ್ಟಿದ್ದೆ, ನಂಗೇನ್ ಲಾಸ್ ಇಲ್ಲ. ಅವ್ರು ರಿಪ್ಲೈ ಮಾಡಿದ್ರು ಮಾಡಿಲ್ಲ ಅಂತ ಹೇಳಿದ್ರು ನಂಗೆಂತ ಲಾಸ್ ಇಲ್ಲ, ಸಿಕ್ಕಿದ್ರೆ ಆಯ್ತು ಬಿಟ್ರೆ ಆಯ್ತು. ಬಟ್ ಹಣ ಕೊಟ್ಟು ಅಪ್ಲೈ ಮಾಡಿ ಮತ್ತೆ ನಿಮ್ಗೆ ಸಿಗದೇ ಇರ್ತದೆ, ಮತ್ತೆ ನೀವು ಅಷ್ಟೆಲ್ಲ ಕೆಲಸ ಮಾಡಿ ಅವ್ರು ನಿಮ್ಗೆ ತಪ್ಪು ಹುಡುಕಿ ನಿಮ್ಗೆ ಹಣನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗ್ತದೆ ಅಲ್ವಾ.
ಸೊ ನನ್ನ ಫಾಲೋವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳೋದಿಷ್ಟೇ, ಯಾರನ್ನು ಆನ್ಲೈನ್ ಅಲ್ಲಿ ಬ್ಲೈಂಡ್ಲಿ ಬಿಲೀವ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ ವರ್ಕ್ ಮಾಡಬೇಕು, ಹಣ ಮಾಡಬೇಕು ಅಂತ ಹೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಕಂಟೆಂಟ್ ರೈಟಿಂಗ್ ಇದೆ, ಆರ್ಟಿಕಲ್ ರೈಟಿಂಗ್ ಇದೆ, ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ. ಸ್ವಲ್ಪ ಕಷ್ಟ ಅಂದ್ರೆ ಶ್ರಮ ಇರುತ್ತೆ ಅದಕ್ಕೆ, ಆಯ್ತಾ? ಕಷ್ಟ ಇರುತ್ತೆ, ಸ್ವಲ್ಪ ಕಲಿಬೇಕಾಗ್ತದೆ, ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ. ಅವಾಗಷ್ಟೇ ನಿಮ್ಗೆ ಹಣ ಮಾಡ್ಲಿಕ್ಕಾಗೋದು ಸೋಷಿಯಲ್ ಮೀಡಿಯಾದಲ್ಲಿ, ಓಕೆನಾ? ಅದು ಬಿಟ್ಟು ಈ ತರ ಟೈಪಿಂಗ್ ವರ್ಕ್ ಮಾಡಿ ಎಲ್ಲ ತುಂಬಾನೇ ಮೋಸ ಇರುತ್ತೆ. ಸೊ ಆದಷ್ಟು ಹುಷಾರಾಗಿರಿ ಎಲ್ರು. ಇದಾಗಿತ್ತು ನಂದು ಇವತ್ತಿದು ವಿಡಿಯೋ. ಐ ಹೋಪ್ ಸ್ವಲ್ಪ ಆದ್ರೂ ಇದು ಯೂಸ್ಫುಲ್ ಅಂತ ಅನ್ಸುತ್ತೆ ನಂಗೆ. ಕೆಲವೊಬ್ರಿಗಾದ್ರೂ, ಎಲ್ರಿಗಲ್ಲ, ಕೆಲವೊಬ್ರಿಗೆ ಈ ತರ ವರ್ಕ್ ನೋಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಅಟ್ಲೀಸ್ಟ್ ಇದು ಯೂಸ್ಫುಲ್ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಅವರು ಈ ಸೈಟಿಗೆ ಹೋಗಿ ಯಾರ್ದೋ ವಿಡಿಯೋ ನೋಡಿ ಮೋಸ ಹೋಗಲ್ಲ. ಅದಕ್ಕೆ ನಾನು ಮೋಸ ಹೋಗ್ಬಾರ್ದಂತಾನೆ ಈ ವಿಡಿಯೋ ಮಾಡಿದ್ದು. ಸೊ ಆದಷ್ಟು ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ, ಯಾರೆಲ್ಲ ಈ ತರ ಪಾರ್ಟ್ ಟೈಮ್ ಇದು ಟೈಪಿಂಗ್ ವರ್ಕ್ ನೋಡ್ತಾ ಇರ್ತಾರೆ ನೋಡಿ, ಎಲ್ರಿಗೆ ಶೇರ್ ಮಾಡಿ ಈ ವಿಡಿಯೋ, ಓಕೆನಾ? ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನ್ ನಿಮ್ಗೆ ಏನೆಲ್ಲ ಅಂದ್ರೆ ನಂದು ಕಂಟೆಂಟ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಜಾಸ್ತಿ ಡಿಜಿಟಲ್ ಮಾರ್ಕೆಟಿಂಗ್ ಇರುತ್ತೆ. ಮತ್ತೆ ಏನಾದ್ರು ಗವರ್ಮೆಂಟ್ ಜಾಬ್ ರಿಲೇಟೆಡ್ ಏನಾದ್ರು ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದ್ರೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಜಾಬ್ಸ್ ಇದ್ರೆ ಲೈಕ್ ಮೀಶೋ, ಫ್ಲಿಪ್ಕಾರ್ಟ್, ಆ ತರ ದೊಡ್ಡ ದೊಡ್ಡ ಕಂಪನಿ ಕೆಲಸ ಇದ್ರೆ ನಾನು ಅದನ್ನು ಕೂಡ ಇಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.